ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಯೂಟ್ಯೂಬ್ ವೀಡಿಯೋಸ್ನ ಹೇಗೆ ರೆಕಮೆಂಡ್ ಮಾಡುತ್ತೆ, ವೀಡಿಯೋಸ್ಗೆ ಹೇಗೆ ವ್ಯೂಸ್ ಜಾಸ್ತಿ ಆಗುತ್ತೆ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಂದು ಇನ್ನೊಂದು ಚಾನಲ್ ಇದೆ, ರಂಗೋಲಿ ಲವರ್ಸ್ ಅಂತೇಳಿ. ಇದರಲ್ಲಿ ಜಾಸ್ತಿ ವೀಡಿಯೋಸ್ ಹಾಕ್ತಾಯಿಲ್ಲ, ಅಂದರೆ ಅಪ್ಲೋಡ್ ಮಾಡ್ತಾಯಿಲ್ಲ. ಅದಕ್ಕೋಸ್ಕರ ಎಲ್ಲನೂ ಡೌನ್ ಇದೆ, ವ್ಯೂಸ್ ಡೌನ್ ಇದೆ, ಸಬ್ಸ್ಕ್ರೈಬರ್ಸ್ ಡೌನ್ ಇದೆ, ವಾಚ್ ಟೈಮ್ ಡೌನ್ ಇದೆ, ಅರ್ನಿಂಗ್ಸ್ ಕೂಡ ಕಡಿಮೆ ಇದೆ. ಯೂಟ್ಯೂಬ್ ಆವಾಗವಾಗ ರೆಕಮೆಂಡ್ ಮಾಡ್ತಾ ಇರುತ್ತೆ, ಹೀಗೆ ಮಾಡಿ ಜಾಸ್ತಿ ವ್ಯೂಸ್ ಬರುತ್ತೆ, ನಿಮ್ಮ ಚಾನಲ್ ಗ್ರೋ ಆಗುತ್ತೆ, ವ್ಯೂಸ್ ಬರುತ್ತೆ ಅಂತೇಳಿ ಹೇಳ್ತಾ ಇರ್ತಾರೆ. ಆವಾಗವಾಗ ನಿಮಗೆ ವೀಡಿಯೋದಲ್ಲಿ ತಿಳಿಸ್ತಾ ಇರ್ತೀನಿ, ನೀವು ನೋಡಿ ನನ್ನ ಚಾನಲ್ ಫಾಲೋ ಮಾಡ್ತಾಯಿದ್ರೆ ಗೊತ್ತಿರುತ್ತೆ. ಈಗ ಕೂಡ ಅದೇ ರೀತಿ ಹೇಳ್ತಾ ಇದೆ, ವೀಡಿಯೋಸ್ಗೆ ವ್ಯೂಸ್ ಯಾವ ಥರ ಬರುತ್ತೆ, ಯೂಟ್ಯೂಬ್ ಹೇಗೆ ರೆಕಮೆಂಡ್ ಮಾಡುತ್ತೆ ವೀಡಿಯೋನ ಅಂತೇಳಿ ಇಲ್ಲಿ ಸ್ವಲ್ಪ ಟಿಪ್ಸ್ನ ಕೊಟ್ಟಿದೆ. ಅದನ್ನು ನಿಮಗೆ ಯಾವ ಥರ ಅಂತೇಳಿ ತಿಳಿಸ್ತೀನಿ. ಈಗ ಅನಲೈಟಿಕ್ಸ್ನ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ತಿದ್ರೆ ಲರ್ನ್ ಹೌ ಯೂಟ್ಯೂಬ್ ರೆಕಮೆಂಡ್ಸ್ ಕಂಟೆಂಟ್ ಅಂತೇಳಿ ಇದೆ. ಅಂದರೆ ಯೂಟ್ಯೂಬ್ ಯಾವ ಥರ ರೆಕಮೆಂಡ್ ಮಾಡುತ್ತೆ ಬೇರೆಯವ್ರಿಗೆ ಅಂತೇಳಿ ಇಲ್ಲಿ ಎಕ್ಸಾಂಪಲ್ ಜೊತೆ ಕೊಟ್ಟಿದ್ದಾರೆ. ಅದನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ತಿದ್ರೆ ಇಷ್ಟು ತಮ್ನೇಲ್ನ ಕೊಟ್ಟಿದ್ದಾರೆ. ಪ್ರಿಟೆಂಡ್ ಯು ಆರ್ ಎ ವ್ಯೂವರ್ ದಟ್ ಡಸ್ ನಾಟ್ ನೋ ಯುವರ್ ಚಾನಲ್, ವಾಟ್ ವುಡ್ ಯು ಕ್ಲಿಕ್ ಆನ್. ಇಷ್ಟು ತಮ್ನೇಲ್ಗಳಿರುತ್ತೆ. ನೀವು ಯೂಟ್ಯೂಬರ್ ಅಲ್ಲ ಅಂತೇಳಿ ತಿಳ್ಕೊಳ್ಳಿ, ವ್ಯೂವರ್ ಅಂತೇಳಿ ತಿಳ್ಕೊಳ್ಳಿ. ಇಷ್ಟು ತಮ್ನೇಲ್ ನಿಮ್ಮ ಮುಂದೆ ಬಂದರೆ ಯಾವುದನ್ನ ಕ್ಲಿಕ್ ಮಾಡ್ತೀರಾ ಅಂತೇಳಿ ಕೇಳ್ತಾ ಇದೆ. ಅಂದರೆ ಇದರ ಅರ್ಥ ಏನಾಗುತ್ತೆ, ತಮ್ನೇಲ್ ಚೆನ್ನಾಗಿ ಕ್ರಿಯೇಟ್ ಮಾಡಬೇಕು ಅಂತೇಳಿ ಇಲ್ಲಿ ಅರ್ಥ ಆಗುತ್ತೆ. ತುಂಬ ಚೆನ್ನಾಗಿ ಯಾವುದು ಕ್ರಿಯೇಟ್ ಮಾಡಿರ್ತಾರೆ ಅದನ್ನು ಕ್ಲಿಕ್ ಮಾಡಿ ನೋಡ್ತಾರೆ ಕಾಮನ್ ಆಗಿ ಅಂತೇಳಿ ಹೇಳ್ತಿದ್ರೆ. ಅದಕ್ಕೋಸ್ಕರ ತಮ್ನೇಲ್ ಭಾಳ ಇಂಪಾರ್ಟೆಂಟ್ ಇರುತ್ತೆ. ತುಂಬ ಅಟ್ರಾಕ್ಟಿವ್ ಆಗಿ ನೋಡಿದ ತಕ್ಷಣ ಕ್ಲಿಕ್ ಮಾಡೋ ಥರ ತಮ್ನೇಲ್ನ ಕ್ರಿಯೇಟ್ ಮಾಡಿ ಅಂತೇಳಿ ಹೇಳ್ತದೆ. ಇಲ್ಲಿ ನೋಡ್ತಿದ್ರೆ ಈ ಒಂದು ತಮ್ನೇಲ್ ಚೆನ್ನಾಗಿದೆ, ಈ ತಮ್ನೇಲ್ ಚೆನ್ನಾಗಿದೆ, ಈ ತಮ್ನೇಲ್ ಚೆನ್ನಾಗಿದೆ, 3 ತುಂಬ ಚೆನ್ನಾಗಿದೆ ಇಷ್ಟರಲ್ಲಿ. ಅದು ಬಿಟ್ಟರೆ ನೆಕ್ಸ್ಟ್ ಇದು ಸ್ವಲ್ಪ ಚೆನ್ನಾಗಿದೆ. ಆದರೆ ನಂದು ವೀಡಿಯೋದ ತಮ್ನೇಲ್ ಇಲ್ಲಿದೆ. ಇದು ಇಷ್ಟು ವೀಡಿಯೋಸ್ ಈ ಸರ್ಚ್ ರಿಸಲ್ಟ್ ಆಗಲಿ ಮತ್ತು ರೆಕಮೆಂಡೆಡಲ್ಲಾಗಲಿ ಇಷ್ಟೆಲ್ಲ ವೀಡಿಯೋಸ್ ಬಂದವು ಅಂತಂದರೆ ಇದು ನನ್ನ ವೀಡಿಯೋ ಇಲ್ಲಿದೆ. ಈ ವಿಡಿಯೋನ ಯಾರು ಕ್ಲಿಕ್ ಮಾಡಿ ನೋಡಲ್ಲ, ಯಾಕಂದರೆ ತಮ್ನೇಲ್ ಚೆನ್ನಾಗಿ ಕಾಣಲ್ಲ, ಅದಕ್ಕೋಸ್ಕರ ಕ್ಲಿಕ್ ಮಾಡಿ ನೋಡಲ್ಲ. ಇವೆಲ್ಲ ಪಕ್ಕದಲ್ಲಿ ಕಾಣಿಸ್ತಾ ಇರುತ್ತೆ, ಇವೇ ಕ್ಲಿಕ್ ಮಾಡಿ ನೋಡ್ತಾರೆ. ಆವಾಗಿನಿಂದ ವ್ಯೂಸ್ ಬರಲ್ಲ. ಅದಕ್ಕೋಸ್ಕರ ತಮ್ನೇಲ್ನ ಚೆನ್ನಾಗಿ ಕ್ರಿಯೇಟ್ ಮಾಡಿ ಅಂತೇಳಿ ಹೇಳ್ತಿದ್ದಾರೆ. ನೆಕ್ಸ್ಟ್ ಸ್ಲೈಡ್ ಮಾಡ್ತೀನಿ. ಸ್ಲೈಡ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ತಿದ್ರೆ ಡೂ ಪೀಪಲ್ ಚೂಸ್ ಯುವರ್ ವೀಡಿಯೋಸ್ ಅಂತೇಳಿ ಕೇಳ್ತದೆ. ಈಗ 100 ಟೈಮ್ಸ್ ಅಂದರೆ ಬೇರೆ ಮುಂದೆ 100 ಜನಕ್ಕೆ ಹೋದರೆ ನಿಮ್ಮ ವೀಡಿಯೋನ 3 ಜನ ಅಷ್ಟೇ ಕ್ಲಿಕ್ ಮಾಡಿ ನೋಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದೆ. ಕಾಮನ್ ಆಗಿ ಬೇರೆ ವೀಡಿಯೋಸ್ ಇರುತ್ತಲ್ಲ ಚೆನ್ನಾಗಿ, ಅಂಥ ವೀಡಿಯೋಸು 10 ಟೈಮ್ಸ್ ನೋಡ್ತಾರೆ. ಮೊದಲನೇ ದಿನ 10 ಟೈಮ್ಸ್ 100 ಜನ ಕಳಿಸಿದ್ರೆ 10 ಜನ ನೋಡ್ತಾರೆ. ಆದರೆ ನೀವು ವೀಡಿಯೋ 3 ಜನ ಅಷ್ಟೇ ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರ ನೀವು ಕಂಟೆಂಟ್ನ ಇಂಪ್ರೂವ್ ಮಾಡ್ಕೊಳ್ಳಿ ಅಂತೇಳಿ ಇಲ್ಲಿ ಹೇಳ್ತಾ ಇದೆ. ಇದು ಕೂಡ ಭಾಳ ಇಂಪಾರ್ಟೆಂಟ್ ಟಿಪ್ ಇದೆ. ಇದನ್ನು ನಾವು ನಮ್ಮ ವೀಡಿಯೋದಲ್ಲಿ ಅಳವಡಿಸ್ಕೋಬೇಕು, ವ್ಯೂಸ್ ಇನ್ಕ್ರೀಸ್ ಮಾಡ್ಕೋಬೇಕು ಅಂತಂದರೆ. ಈಗ ನಮ್ಮ ಆಡಿಯನ್ಸ್ಗೆ ಯಾವ ರೀತಿ ವೀಡಿಯೋಸ್ ಬೇಕಾಗಿರುತ್ತೆ, ಮತ್ತು ಅಲ್ಲಿ ಕ್ಲಾರಿಟಿ ಇದೆಯಾ ಇಲ್ಲ ವೀಡಿಯೋ, ಮತ್ತು ಚೆನ್ನಾಗಿ ಹೇಳಿದ್ವಾ ಇಲ್ಲ, ಎಲ್ಲನೂ ಮ್ಯಾಟ್ರ್ ಆಗುತ್ತೆ. ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದೀವಿ ಅಂತಂದರೆ ನೋಡಿದ ತಕ್ಷಣ ಅವರು ಕ್ಲಿಕ್ ಮಾಡ್ತಾರೆ. ತಮ್ಮಲ್ಲಿ ಚೆನ್ನಾಗಿ ಕ್ರಿಯೇಟ್ ಮಾಡಿದಾದ್ಮೇಲೆ ವೀಡಿಯೋ ಚೆನ್ನಾಗಿತ್ತು ಅಂತಂದರೆ ಜಾಸ್ತಿ ಜನ ನೋಡ್ತಾರೆ. ಈ ರೀತಿ ಇದೊಂದು ಟಿಪ್ನ ನೆನ್ಪಿಟ್ಕೋಬೇಕು. ನೆಕ್ಸ್ಟು ನೋಡ್ತಾಯಿದ್ರೆ ಡೂ ಯುವರ್ ವೀಡಿಯೋಸ್ ಕೀಪ್ ಪೀಪಲ್ ವಾಚಿಂಗ್. ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅವ್ರು ಕ್ಲಿಕ್ ಮಾಡಿ ನೋಡಿದ್ರು ಅಂತಂದರೆ ಒಂದು 3 ನಿಮಿಷದ ವೀಡಿಯೋ ಇತ್ತಂತಂದರೆ ಎಷ್ಟೊತ್ತು ನೋಡ್ತಾರೆ ಅಂತೇಳಿ ಇಲ್ಲಿ ಹೇಳ್ತಾ ಇದೆ. ನನ್ನ ವೀಡಿಯೋ 1 ನಿಮಿಷ ಅಷ್ಟೇ ನೋಡ್ತಾರೆ ಅಂತೇಳಿ ಇದೆ. ಅಂದರೆ ನನ್ನ ವೀಡಿಯೋ ಅಷ್ಟು ಸರಿ ಇಲ್ಲ, ಜಾಸ್ತಿ ಹೊತ್ತು ಯಾರು ನೋಡಲ್ಲ, ಸ್ಕಿಪ್ ಮಾಡಿಬಿಡ್ತಾರೆ ಅಂತೇಳಿ ಇಲ್ಲಿ ಹೇಳ್ತದೆ. ಕಾಮನ್ ಆಗಿ ಬೇರೆಯವರು ಅಪ್ಲೋಡ್ ಮಾಡಿರೋ ವೀಡಿಯೋ ಮಿನಿಮಮ್ 2 ನಿಮಿಷ ನೋಡ್ತಾ ಇದ್ದಾರೆ, ನಿಮ್ಮದು 1 ನಿಮಿಷ ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರ ಕಂಟೆಂಟ್ನ ಚೆನ್ನಾಗಿ ಕ್ರಿಯೇಟ್ ಮಾಡಿ, ಏನು ಇಂಪ್ರೂವ್ ಮಾಡ್ಕೋಬೇಕು ಅದನ್ನು ಚೆನ್ನಾಗಿ ತಿಳ್ಕೊಂಡು ನೀವು ಇಂಪ್ರೂವ್ ಮಾಡ್ಕೊಳ್ಳಿ ಅಂತೇಳಿ ಯೂಟ್ಯೂಬ್ ಹೇಳ್ತಾ ಇದೆ ನಮಗೆ. ನೆಕ್ಸ್ಟ್ ಸ್ಲೈಡ್ ಮಾಡಿದರೆ ಡೂ ಪೀಪಲ್ ಎಂಜಾಯ್ ಯುವರ್ ವೀಡಿಯೋಸ್ ಅಂತೇಳಿ ಕೇಳ್ತಾ ಇದೆ. ಈ ರೀತಿ ಒಂದು ಸರ್ವೆ ಮಾಡ್ತಾರೆ. ಸರ್ವೆ ಮಾಡಿದಾಗ ಅಲ್ಲಿ ಈ ಥರ ಸ್ಟಾರ್ಸ್ ಕೊಡಬೇಕು, ಅಂದರೆ ವ್ಯೂವರ್ಸ್ ಸ್ಟಾರ್ಸ್ ಕೊಡ್ತಾರೆ. ಈ ಚಾನಲ್ ಚೆನ್ನಾಗಿದೆ, ಈ ಚಾನಲ್ಲಿರೋ ವೀಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಾ ಇದ್ದಾವೆ ಅಂತೇಳಿ ಕೇಳಿದಾಗ ಸ್ಟಾರ್ಸ್ ಎಷ್ಟು ಕೊಡ್ತಾರೆ, ಜಾಸ್ತಿ ಕೊಟ್ಟರು ಅಂದರೆ ಚೆನ್ನಾಗಿದೆ ಅಂತೇಳಿ ಹೇಳ್ತಾರೆ. ಆವಾಗ ಯೂಟ್ಯೂಬ್ ಅಂಥ ವೀಡಿಯೋಸ್ನ ರೆಕಮೆಂಡ್ ಮಾಡುತ್ತೆ. ಒಂದು ವೇಳೆ 1 ಸ್ಟಾರ್ 2 ಸ್ಟಾರ್ ಅಷ್ಟೇ ಕೊಟ್ಟರು ಅಂತಂದರೆ ಅಂಥ ಚಾನಲ್ ಮತ್ತು ಅಂಥ ವೀಡಿಯೋಸ್ನ ರೆಕಮೆಂಡ್ ಮಾಡಲ್ಲ ಬೇರೆಯವ್ರಿಗೆ, ಆವಾಗ ವ್ಯೂಸ್ ಡೌನ್ ಆಗಿಬಿಡುತ್ತೆ ಅಂತೇಳಿ ಹೇಳ್ತಿದ್ರೆ. ಅದಕ್ಕೋಸ್ಕರ ಕಂಟೆಂಟ್ ಭಾಳ ಇಂಪಾರ್ಟೆಂಟ್, ಚೆನ್ನಾಗಿ ಕ್ರಿಯೇಟ್ ಮಾಡಿ ಅಂತೇಳಿ ಹೇಳ್ತಿದ್ರೆ. ನೆಕ್ಸ್ಟ್ ಡೋಂಟ್ ಫಾರ್ಗೆಟ್ ಹೌ ಪೀಪಲ್ ಆರ್ ಇನ್ಫ್ಲುಯೆನ್ಸ್ಡ್ ಬೈ ಅಂತೇಳಿ. ಯಾವ ರೀತಿ ಜನ ಎಂಥ ಟಾಪಿಕ್ಸ್ನ ನೋಡ್ತಾರೆ, ಯಾವ ಥರ ಇಷ್ಟಪಡ್ತಾರೆ ಅಂತೇಳಿ ಇಷ್ಟು 3 ಟಿಪ್ಸಿಂದ ತಿಳ್ಕೊಂಡು ಮುಂದೆ ವೀಡಿಯೋಸ್ನ ಚೆನ್ನಾಗಿ ಕ್ರಿಯೇಟ್ ಮಾಡಿ ಅಂತೇಳಿ ಹೇಳ್ತಿದ್ರೆ. ಆರ್ ಯು ಚೂಸಿಂಗ್ ಎ ಪಾಪ್ಯುಲರ್ ಆರ್ ಯೂನಿಕ್ ಟಾಪಿಕ್ ಅಂತೇಳಿ ಕೇಳ್ತಾ ಇದೆ. ಅಂದರೆ ನಾವು ಚೂಸ್ ಮಾಡೋ ಒಂದು ಟಾಪಿಕ್ ಯಾವ ಥರ ಇರಬೇಕು ಅಂತಂದರೆ ಟ್ರೆಂಡಿಂಗ್ ಆಗಿರಬೇಕು. ಈ ಪ್ರೆಸೆಂಟ್ ಅದೇ ಪಾಪ್ಯುಲರ್ ಆಗಿರಬೇಕು, ಅದೇ ನಡೀತಾ ಇರಬೇಕು ಈ ಪ್ರೆಸೆಂಟ್ ದಿನಗಳಲ್ಲಿ. ಅಂಥ ಟಾಪಿಕ್ ಮೇಲೆ ವೀಡಿಯೋಸ್ ಮಾಡಿ, ಅಥವಾ ಯೂನಿಕ್ ಟಾಪಿಕ್ ಮೇಲೆ ಮಾಡಿ. ಅಂದರೆ ಯಾರೂ ಮಾಡಿರಬಾರ್ದು ಅಂಥ ಟಾಪಿಕ್ನ ನೀವು ಮಾಡಿದರೆ ನಿಮಗೆ ವ್ಯೂಸ್ ಬರುತ್ತೆ. ಯಾಕಂದರೆ ಟ್ರೆಂಡಿಂಗಲ್ಲಿದ್ದರೆ ಜಾಸ್ತಿ ನೋಡ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಗೃಹಜ್ಯೋತಿ, ಗೃಹಲಕ್ಷ್ಮಿ ಅವೆಲ್ಲ ಬಂದು ಅದರ ರಿಲೇಟೆಡ್ ವೀಡಿಯೋಸ್ ಮಾಡಿದರೆ ಜಾಸ್ತಿ ಜನ ಈಗಲೇ ನೋಡಿಬಿಡ್ತಾರೆ. ಅದೇ ಸ್ವಲ್ಪ 15 ಡೇಸ್ ಆದಮೇಲೆ ನೋಡಿದ್ರೆ ಯಾರು ನೋಡಲ್ಲ. ಈ ಟೈಮ್ನಲ್ಲಿ ಏನು ನಡೀತಾ ಇರುತ್ತೆ ಅಂಥ ವೀಡಿಯೋಸ್ನ ಮಾಡಿದರೆ ವ್ಯೂಸ್ ಬರುತ್ತೆ ಅಂತೇಳಿ ಹೇಳ್ತಿದ್ರೆ. ಇಲ್ಲಾಂದರೆ ಯೂನಿಕ್ ಟಾಪಿಕ್ನ ಮಾಡಿ, ಅಂದರೆ ಯಾವ ಯೂಟ್ಯೂಬರ್ನು ಜಾಸ್ತಿ ಮಾಡಿರಲ್ಲ, ಯಾರೋ ಒಬ್ಬರು ಅಷ್ಟೇ ಆ ಟಾಪಿಕ್ನ ಮಾಡಿರ್ತಾರೆ. ಅಂಥ ಟಾಪಿಕ್ಸ್ನ ನೀವು ಮಾಡಿ, ಕಾಂಪಿಟೇಷನ್ ಇರಲ್ಲ. ಅದಕ್ಕೋಸ್ಕರ ನಿಮ್ಮ ವೀಡಿಯೋಸ್ನ ಕ್ಲಿಕ್ ಮಾಡಿ ನೋಡ್ತಾರೆ, ಅಂಥ ಟಾಪಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಿದ್ರೆ. ನೆಕ್ಸ್ಟ್ ಆರ್ ದೇರ್ ಅದರ್ ವೀಡಿಯೋಸ್ ಆನ್ ದ ಟಾಪಿಕ್ ದಟ್ ಯು ಕುಡ್ ವಾಚ್ ಅಂತೇಳಿ ಇಲ್ಲಿ ಹೇಳ್ತಿದ್ರೆ. ಅಂದರೆ ನೀವು ಮಾಡೋ ಟಾಪಿಕ್
ಬೇರೆಯವ್ರು ಯಾರಾದರೂ ಮಾಡಿದಾರಾ, ಜಾಸ್ತಿ ಜನ ಮಾಡಿದಾರಾ, ಆ ಟಾಪಿಕ್ಗೆ ಕಾಂಪಿಟೇಷನ್ ಇದೆಯಾ ಚೆಕ್ ಮಾಡಿ ಅಂತ ಹೇಳ್ತಾರೆ. ಜಾಸ್ತಿ ಕಾಂಪಿಟೇಷನ್ ಇತ್ತು, ಜಾಸ್ತಿ ಜನ ಆ ಟಾಪಿಕ್ ಮೇಲೆ ಮಾಡಿದರು, ಅಂಥ ವೀಡಿಯೋಸ್ ಜಾಸ್ತಿ ಮಾಡಿದರು ಅಂತಂದರೆ, ಮೊದಲೇ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದರು ಅಂತಂದರೆ ನಿಮ್ಮ ಒಂದು ಕಂಟೆಂಟ್ ಇರುತ್ತಲ್ಲ ಅದು ರೆಕಮೆಂಡಲ್ಲಿ ಬರೋದಿಲ್ಲ. ಅದಕ್ಕಾಗಿ ಅವ್ರ ವೀಡಿಯೋಸ್ನೇ ಜಾಸ್ತಿ ವ್ಯೂಸ್ ಬರುತ್ತೆ. ಅದಕ್ಕೋಸ್ಕರ ಕಾಂಪಿಟೇಷನ್ ಇಲ್ಲದೇ ಇರೋ ವೀಡಿಯೋಸ್ನ ಚೂಸ್ ಮಾಡಿ ಅಂತೇಳಿ ಹೇಳ್ತದೆ. ನೆಕ್ಸ್ಟ್, ಕ್ಯಾನ್ ಯು ಚೇಂಜ್ ಕಂಟೆಂಟ್ ಟು ಮ್ಯಾಚ್ ಡಿಫ್ರೆಂಟ್ ಇಂಟ್ರೆಸ್ಟ್ಸ್ ಡ್ಯೂರಿಂಗ್ ದ ಇಯರ್. ಬೇರೆ ಬೇರೆ ಸೀಸನಲ್ಲಿ, ಬೇರೆ ಬೇರೆ ದಿನಗಳಲ್ಲಿ ಏನೇನು ನಡೀತಾ ಇರುತ್ತೆ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಅಂಥದ್ದು ರಿಲೇಟೆಡ್ ನೀವು ಚೇಂಜಸ್ ಮಾಡ್ತಾಯಿರಿ ನಿಮ್ಮ ಒಂದು ಕಂಟೆಂಟ್ನಲ್ಲಿ ಅಂತೇಳಿ ಹೇಳ್ತದೆ. ಇಷ್ಟೆಲ್ಲ ಟಿಪ್ಸ್ನ ಕೊಡುತ್ತೆ ಯೂಟ್ಯೂಬು. ಇವೆಲ್ಲ ನಾವು ನಮ್ಮ ಚಾನಲಲ್ಲಿ ಅಳವಡಿಸ್ಕೊಂಡ್ರೆ, ಈ ಒಂದು ಟಿಪ್ಸ್ನ ನಾವು ಯೂಸ್ ಮಾಡಿಕೊಂಡ್ರೆ ನಮ್ಮ ಚಾನಲ್ ಗ್ರೋ ಆಗುತ್ತೆ ಅಂತೇಳಿ ಯೂಟ್ಯೂಬ್ ಅವ್ರು ಹೇಳ್ತಿದ್ದಾರೆ. ನಿಮಗೆಲ್ಲ ಟಿಪ್ಸ್ನ ನಿಮಗೆ ತಿಳಿಸಿದ್ದೀನಿ. ನಿಮ್ಮ ಚಾನಲಲ್ಲೂ ಕೂಡ ಇವೆಲ್ಲನೂ ತಿಳ್ಕೊಂಡು ಇಂಪ್ಲಿಮೆಂಟ್ ಮಾಡಿ, ನಿಮ್ಮ ಚಾನಲಲ್ಲೂ ಕೂಡ ವ್ಯೂಸ್ ಇನ್ಕ್ರೀಸ್ ಆಗುತ್ತೆ, ನಿಮ್ಮ ಚಾನಲ್ ಗ್ರೋ ಆಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್ನಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.